ಮತ್ತೊಮ್ಮೆ ಕಳೆದ ಪಂದ್ಯದಲ್ಲಿ ಎಲ್ಲರನ್ನ ರಂಜಿಸಿರ್ತಕ್ಕಂಥ ಎರಡು ತಂಡದ ನಾಯಕರು, ಎರಡು ತಂಡಗಳು ಈ ಬಾರಿ ಮುಖಾಮುಖಿ ಆಗ್ತದೆ. ಇದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿ ಆಗ್ತದೆ. ಲೀಗ್ ಮಾದರಿಯಲ್ಲಿ ಎರಡು ತಂಡ ಕೂಡ ಒಂದೊಂದು ತಂಡವನ್ನ ಸೋಲಿಸಿ ಮುಖಾಮುಖಿ ಆಗ್ತಾ ಇದ್ದಾರೆ. ಆರಂಭದ ಮೊದಲ ದಾಳಿಯಲ್ಲಿ ಜಗದೀಶ್, ಜಗ್ಗು, ಬಾಸು, ಹಾರ್ಬಲ್, ಥಾರ್ಬಲ್. ಎಸ್ ಕಡೆ ಮತ್ತೊಮ್ಮೆ ರಂಗನಾಥ್, ಜರ್ಸಿ ನಂಬರ್ 8ರಲ್ಲಿ ಗುರುತಿಸಿಕೊಳ್ಳುವಂತ ಆಟಗಾರ. ಈ ಕಡೆ ರೈಟ್ ಕಾರ್ನರ್ ಅಲ್ಲಿ ಕೃಷ್ಣ, ರೈಟ್ ಕವರ್ ಆಟಗಾರರಾಗಿ ಜಗದೀಶ್, ಲೆಫ್ಟ್ ಕಾರ್ನರ್ ಆಟಗಾರರಾಗಿ ಸಚಿನ್. ಡಿಫೆನ್ಸ್ ಸೆಟ್ ಮಾಡಿ ಯಾವುದೇ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ವಾಪಸ್ ಆಗ್ತಾ ಇದ್ದಾನೆ ರಂಗನಾಥ್. ಮತ್ತೊಮ್ಮೆ ಈ ಕಡೆ ಮಂತು, ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳುವಂತ ಆಟಗಾರ. ಮಹಾಂತೇಶ್, ಎತ್ತರ ನಿಲುವಿನ ನೀಲಗೈದ ತಾರೆ, ಸುಲಭದ ಹ್ಯಾಂಡ್ ಟಚ್ ಅನ್ನ ಮಾಡಬಲ್ಲಂತ ಆಟಗಾರ. ಸಂಗಮೇಶ್, ಮತ್ತೊಮ್ಮೆ ಸಂಗಮೇಶ್ ದಾಳಿ ಭಾಗದಲ್ಲಿ ಸಪಟು ದಾಳಿಗಾರ. ಕಾತೋಡ ನಿರೀಕ್ಷೆ ಇದೆ ಈ ಆಟಗಾರ ಮೇಲೂ ಕೂಡ. ಮತ್ತೊಮ್ಮೆ ದ್ವಿತೀಯ ದಿನದ ತೀರ್ಪುಗಾರರಾಗಿ ಕೂಡ ಸೇವೆಯನ್ನು ಗೈತಾ ಇದ್ದಾರೆ. ಬಸ್ಸು ಕೆಂಪರ್ ಸರ್ ಆಗಿರ್ಬೋದು, ಅದ್ರ ಜೊತೆಗೇನೆ ಚಂದ್ರು ಮೇಲನ್ ಅವರು ಸರ್ ಆಗಿರ್ಬೋದು. ಥರ್ಡ್ ರೈಡ್, ಇಟ್ಸ್ ಅ 2 or tie. ಸ್ಕೋರರ್ ಆಗಿ ದುಂಡು ಅನ್ನೋರು, ಮತ್ತೋರ್ವ ಸ್ಕೋರರ್ ಆಗಿ ಸಿದ್ದು ಅನ್ನೋರು, ಮತ್ತು ಓಗೆನ್ ಅವರವರು. ಬಂಧನ ಆಗ್ತಾ ಇದೆ ಅನಿಲ್ ಅವರ ಈ ಸಾರಿ. ನೆಕ್ಸ್ಟ್ ಮ್ಯಾಚ್ ಥರ್ಡ್ ರೈಡ್. ಎಸ್ ದಾಳಿ ಭಾಗದಲ್ಲಿ ರಂಗನಾಥ್, ಇಟ್ಸ್ ಅ 2 or tie. ಮಾಂಡವಿಲ್ಲವೇ ಮಾಡಿ ಆಡವಾಲ್ ಟ್ಯಾಕಲ್ ಮಹೇಶ್ರವರಿಂದ ಮಿಸ್ಟೇಕ್ ಬರ್ತಾ ಇದೆ ಮಹೇಶ್ರವರಿಂದ. ಏಕಕಾಲಕ್ಕೆ 2 ಜನ ಆಟಗಾರ ಅಂಕಣ ನಿರ್ಗಮನ ಆಗಿದ್ದಾರೆ ಹಿರೇಬುರ್ಜಾ ತಂಡದ ಆಟಗಾರರು. ಮತ್ತೊಮ್ಮೆ ಈ ಕಡೆ ಮಹಂತೇಶ್, ಪಾಲನೆ ಯಶಸ್ವಿ ಆಗ್ತಾ ಇದೆ. ಶರಣ್ ಬಸ್ಸು ಹಾಗೂ ಮುತ್ತು ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ಬಾರಿ. ಮತ್ತೊಮ್ಮೆ ಇಲ್ಲಿ ಕಿರ್ಸೂರ್ ತಂಡದ ಪ್ರಮುಖ ಆಟಗಾರ ರಂಗನಾಥ್. ನೆಕ್ಸ್ಟ್ ಮ್ಯಾಚ್ ಗುಳೇದಗುಡ್ಡ ವಿರುದ್ಧ ಛತ್ತೀಸ್ ಅವರಿಂದ. ಇದು ಜಗ್ಗು, ಇದು ಬಸ್, ಇದು ಹಾರ್ಬಲ್, ಥಾರ್ಬಲ್. ಜಗ್ಗುಬಾಯಿ ಜಗ್ಗಿ ಬಿಟ್ಟೋಣ. ಮತ್ತೊಮ್ಮೆ ಅನಿಲ್, ಕಳೆದ ದಾಳಿಯಲ್ಲಿ ಬಂಧನ ಆಗಿರ್ತಕ್ಕಂಥ ಶರವೇಗದ ತಾರೆ. ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾನೆ ಅನಿಲ್. 4ರ ಡಿಫೆನ್ಸ್ ಮೊದಲು ಸಂಗಮೇಶ್ ದಾಳಿ ಭಾಗದಲ್ಲಿ ಕಾದ್ ನೋಡ್ಬೇಕು ಈ ಬಾರಿ. ರೈಟ್ ಕಾರ್ನರ್ ಅಲ್ಲಿ ಕ್ಯಾಪ್ಟನ್ ನಾಯಕ, ಲೆಫ್ಟ್ ಕಾರ್ನರ್ ಅಲ್ಲಿ ರೈಟ್ ಕವರ್ ಆಟಗಾರ. ಜಗದೀಶ್ ಮತ್ತೊಮ್ಮೆ ಎಡಬದಿ ಮತ್ತು ಬಲಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ. ಕವರ್ ಆಟಗಾರರಾಗಿ ಬಹಳ ಚಾಪನ ಮೂಡಿಸ್ತಾ ಇದ್ದಾರೆ. ಮತ್ತು ಹಾಗೂ ಶರಣ್ ಬಸ್ಸು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಆಟಗಾರರಲ್ಲಿ. ಚೈನ್ ಟ್ಯಾಕಲ್ ಪ್ರಯತ್ನ ಮಾಡ್ತಾ ಇದ್ರು ಲಕ್ಕಪ್ಪ ಅವರು. ಮಿಸ್ಟೇಕ್ ದಿಂದಾಗಿ 1 ಅಂಕ ಎದುರಾಳಿ ತಂಡಕ್ಕೆ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಸಂಗು
ಲೆಫ್ಟ್ ಕಾರ್ನಲ್ಲಿ ಅನಿಲ್ ಇದ್ರೆ ರೈಟ್ ಕಾರ್ನಲ್ಲಿ ಗಣೇಶ್. ಇನ್ನಲ್ಲಿರುವಂತ ಆಟಗಾರ ಚಕ್ಕು. ಮಿಸ್ಟೇಕ್ ಬರ್ತಾ ಇದೆ, ಅನಿಲ್ ರವರ ಮಿಸ್ಟೇಕ್ ಬರ್ತಾ ಇದೆ ಈ ಬಾರಿ. ಸ್ಕೋರ್ ಹೇಳ್ರಿ ಸರ್, ಸ್ವಲ್ಪ ಸ್ಕೋರ್ ಹೇಳಿ. ಎತ್ತರ ನಿಲುವಿನ ನಿಲುಗೈದ ತಾರೆ ಜಗ್ಗು. ಸದ್ಯದ ಪರಿಸ್ಥಿತಿಯಲ್ಲಿ ಕಿರ್ಸೂರ್ 5, ಹಿರೇಬದಿಯಾಳ 3 ಅಂಕಗಳನ್ನು ಗಳಿಸಿರ್ತಾರೆ. 5-3 ರನ್ನಿಗೆ ಒಳ್ಳೆಯ ಒಂದು ಟಾಸ್ ತೆಗೆದುಕೊಂಡು ಏಕಕಾಲಕ್ಕೆ ಸ್ಕೋರ್ ವಿವರ: ಹಿರೇಬದಿಯಾಳ 6, ಕಿರ್ಸೂರ್ 5. 6-5 ಒಂದು ಅಂಕದ ಮುನ್ನಡೆಯೊಂದಿಗೆ ಹಿರೇಬದಿಯಾಳ ಕನಕಶ್ರೀ ಯುವ ಸೇನೆ ತಂಡ. ಮತ್ತೊಮ್ಮೆ ಈ ಕಡೆ ರಂಗನಾಥ್. ಕಾದ್ ನೋಡ್ಬೇಕು ಈ ಬಾರಿ ಏನ್ ಮಾಡ್ತಾರೆ ಅಂತೇಳಿ. ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ತವರಿನ ತಂಡ ಸಾಗ್ತಾ ಇದೆ. 5-6 ಪಂದ್ಯ ಇದೆ. ಮತ್ತೊಮ್ಮೆ ಮಹಾಂತೇಶ್. ಮಹಾಂತೇಶ್ 4 ಡಿಫೆನ್ಸ್ ಮಧ್ಯದಲ್ಲಿ. ನೆಕ್ಸ್ಟ್ ಮ್ಯಾಚ್ ಕೊಂಕಣ್ ಕಪ್ಪ ವಿರುದ್ಧ ಮತ್ತೊಬ್ಬರು ಹೊಸ ದಾಳಿಗಾರರ ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿ. ಕಾದ್ ನೋಡ್ಬೇಕಿಲ್ಲಿ ಈ ಆಟಗಾರರ ಮೇಲೆ ಭರವಸೆ ನೀಡಿದ್ದಾರೆ ಕಿರ್ಸೂರು ತಂಡದ ಆಟಗಾರರು. ಮತ್ತೊಮ್ಮೆ ಎತ್ತರ ನಿಲುಗೈದುತ್ತಾರೆ ಮಹಾಂತೇಶ್. ಈ ಬಾರಿ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಒಳ್ಳೆ ಒಂದು ಟ್ಯಾಕಲ್ ಬೋರ್ಡ್ ಬರ್ತಾ ಇದೆ ಬೇರೀಸ್ ಅವರಿಂದ. ಮತ್ತೊಮ್ಮೆ ರಂಗನಾಥ್. ಐವರ ಡಿಫೆನ್ಸ್ ಮಧ್ಯದಲ್ಲಿ ಸ್ಕೋರ್ ಸಮಬಲ. 2 ತಂಡಗಳ ಸ್ಕೋರ್ 6-6. 6-6 ಪಂದ್ಯ ಇದೆ. ಮತ್ತೊಮ್ಮೆ ಜಗದೀಶ್. 6-6 ಸಮಬಲ. ಮತ್ತೊಮ್ಮೆ ಜಗದೀಶ್. ಜೆರ್ಸಿ ನಂಬರ್ 9 ಗುರುತೇಶ್ಕಲ್ ಬಂದ ತಂಡದ ಆಲ್ರೌಂಡರ್ ಆಟಗಾರ, ಕವರ್ ವಿಭಾಗದ ಆಟಗಾರ ಹಾಗೂ ರೈಡರ್ ಆಟಗಾರ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ ವಾಪಸ್ ಹತ್ತಿಗೆ ಮುಂದಾಗ್ತಾ ಇದ್ದಾನೆ ಆಟಗಾರ. ಇಟ್ಸ್ ಅ ಡೂ ಆರ್ ಟೈ. ಅನಾಟ ಪಡಿಲೇಬೇಕಂತ ಒತ್ತಡ ಇದೆ. ಒಳ್ಳೆಯ ಒಂದು ಚೈನ್ ಟ್ಯಾಕಲ್ ಬರ್ತಾ ಇದೆ. ಗಣೇಶ್ ಹಾಗೂ ಜಗದೀಶ್ ಹಾಗೂ ನೀಲೇಶ್ ಅವರ ಕಾಂಬಿನೇಷನ್ ಇಂದಾಗಿ ಅನಿಲ್. ಮತ್ತೊಮ್ಮೆ ಅನಿಲ್ ದಾಳಿ ಭಾಗದಲ್ಲಿ ಆಲ್ರೌಂಡರ್ ಆಟಗಾರ, ಡಿಫೆನ್ಸ್ ವಿಭಾಗದ ಹಾಗೂ ರೈಡರ್ ವಿಭಾಗದ ಆಟಗಾರ. ಈ ಕಡೆ ಬೀರೇಶ್ ಇದ್ರೆ ಆ ಕಡೆ ಲಕ್ಕಪ್ಪ. ನಂಬರ್ ನೋಡುತ್ತೀರಪ್ಪ ರಂಗನಾಥ್. ನಾನಿಂದ ನೋಡತ್ತೀನಿ ರಂಗನಾಥ್. ಮತ್ತೊಮ್ಮೆ ರಂಗನಾಥ್. ಈ ಕಡೆ ರಂಗು. ದೊಡ್ಡಣ್ಣ. ಹಂಗ ನೀವು ಸ್ಕೋರ್ ಹೇಳ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಸ್ಕೋರ್ ನಮ್ಗೆ ಗೊತ್ತಿರಲ್ಲ. ಸ್ಕೋರ್ 7-6 ಹಿರೇಬದಿಯಾಳ ಪರವಾಗಿ. 7-6 ಒಂದು ಅಂಕದ ಮುನ್ನಡೆಯೊಂದಿಗೆ ಹಿರೇಬದಿಯಾಳ ತಂಡ. ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಅನಿಲ್. ಒಪ್ಪುಗೊಳ್ತಾ ಅದನ್ನು ಪ್ರಾಮಾಣಿಕವಾಗಿ ಮುಟ್ಟಿದ್ದಾನ ಅಂತೇಳಿ. ಇದು ನಿಜವಾದ ಆಟ.
ಇದು ಪ್ರಾಮಾಣಿಕತೆ ಆಟಕ್ಕೆ ಸಾಕ್ಷಿ ಆಗ್ತದೆ. ತನ್ನ ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಒಪ್ಕೊಳ್ತಾ ಇದ್ದಾನೆ ಆಟಗಾರ ಪ್ರಾಮಾಣಿಕತೆ ಬಗ್ಗೆ ಮುಟ್ಟಿದಾನಂತೇಳಿ. ಇದುವೇ ಒಬ್ಬ ನಿಜವಾದ ಆಟಗಾರನ ವ್ಯಕ್ತಿತ್ವವನ್ನ ತೋರಿಸಿಕೊಡ್ತದೆ. ಮತ್ತೊಮ್ಮೆ ರಂಗನಾಥ್ ಜಗ್ಗು ಅವರಿಗೆ ಅಡ್ವಾನ್ಸ್ ಹಾಕಲು ಪ್ರಯತ್ನ. ಜರ್ಸಿ ನಂಬರ್ 1ರಲ್ಲಿ ಗುರುತಿಸಿಕೊಳ್ಳುವಂತ ಆಟಗಾರ. ಡಿಫೆನ್ಸ್ ಅನ್ನ ಏಕಕಾಲಕ್ಕೆ ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಒಳ್ಳೆ ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ತಾ ಇದೆ. ಅನಿಲ್ ರವರ ಖಾತಕ್ಕೆ 2 ಅಂಕ ಸೇರ್ಪಡೆ ಆಗ್ತದೆ. ಮತ್ತೊಮ್ಮೆ ಇಲ್ಲಿ ಸ್ಕೋರ್ ಇವರ ಹಿರೇಬಜಾರ್ 10 ಕಿರ್ಸೂರ್ 7. 10-7 ಪಂದ್ಯ ಸಂಗಮೇಶ. ಮತ್ತೊಮ್ಮೆ ಅವಸರವೇ ಅಪಘಾತಕ್ಕೆ ಕಾರಣ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಅಷ್ಟು 10-8 ಸ್ಕೋರ್ ಅನ್ನ 10-8 ಇನ್ ಫೇವರ್ ಆಫ್ ಬೂದಿಹಾಳ, ಹಿರೇಬೂದಿಹಾಳ. ಸುಪರ್ಗಳು ಆಡಿದ ಕಾದು ನಿರೀಕ್ಷೆ ಇದೆ. ಹಿಡಿದ್ರೆ 7 ಅಂಕದ ಸಂಪಾದನೆ ಸಿಗಲಿದೆ. ತರುತ್ತಾನೆ ಮುಂದೆ ಬಾ ತರುತ್ತಾನೆ. ಹಿಂದೆ ಗಾಡಿ ಸೈಡ್ ಕೊಡ್ಲತ್ತೆ. ಕೊನೆ 2 ನಿಮಿಷ, ದಿ ಲಾಸ್ಟ್. ಕೊನೆ 2 ನಿಮಿಷ ಪಂದ್ಯ ಇದೆ. ರಿಮೈನಿಂಗ್ ಟೈಮ್ ಇಸ್ 2 minutes. ಮ್ಯಾಚ್ ಇಸ್ ಗೋ. ಒಂದು ಬ್ಲಾಕ್ ಪ್ರಯತ್ನ. ರೈಡರ್ ಇಸ್ ಎ ಪಾಯಿಂಟ್ 2. ಒಂಬತ್ತು 10 ಹಿರೇಬಜಾರ್ ಪರವಾಗಿ 9-10 ಕಿರ್ಸೂರು. ಮತ್ತೊಮ್ಮೆ ಅನಿಲ್